ವೆಲ್ಕಮ್ ಟು ಗ್ರೀನ್ ವಿಕ್ಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಕೇಂದ್ರ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿ 25,487 ಪ್ಲಸ್ ಹುದ್ದೆಗಳಿಗೆ ಅಪ್ಲಿಕೇಶನ್ಸ್ ಕರೆದಿದ್ದಾರೆ ಫ್ರೆಂಡ್ಸ್. ಎಷ್ಟು? 25,487 ಪ್ಲಸ್ ಹುದ್ದೆಗಳಿಗೆ ಅಪ್ಲಿಕೇಶನ್ಸ್ ಕರೆದಿದ್ದಾರೆ ಫ್ರೆಂಡ್ಸ್. ಈ ಹುದ್ದೆಗಳಿಗೆ ಏನೇನು ಕ್ವಾಲಿಫಿಕೇಷನ್ನು, ಎಷ್ಟೆಷ್ಟು ಪೋಸ್ಟ್ ಇರ್ತವೆ, ಮತ್ತು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಪೋಸ್ಟ್ಗಳನ್ನು ಕರೆದಿದ್ದಾರೆ, ಮತ್ತು ಕೊನೆಯ ದಿನಾಂಕ ಯಾವುದು ಅರ್ಜಿ ಸಲ್ಲಿಸೋದಕ್ಕೆ, ಹಾಗೂ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಮತ್ತು ಯಾವ ಥರ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್. ಮೊದಲನೇದಾಗಿ ಬಂದ್ಬಿಟ್ಟು ಪುರುಷರಿಗೆ 23,467 ಹುದ್ದೆಗಳು ಇವೆ ಫ್ರೆಂಡ್ಸ್. ಹಾಗೆ ಮಹಿಳೆಯರಿಗೆ 2,020 ಹುದ್ದೆಗಳು ಮೀಸಲಿರಿಸಲಾಗಿದೆ. ಟೋಟಲ್ ಹುದ್ದೆಗಳು 25,487 ಪ್ಲಸ್ ಅದರಲ್ಲಿ 23,467 ಪುರುಷರಿಗೆ, 2,020 ಹುದ್ದೆಗಳು ಮಹಿಳೆಯರಿಗೆ. ಈ ಬೃಹತ್ ನೇಮಕಾತಿಯಲ್ಲಿ ಈಗ 25,487 ಹುದ್ದೆಗಳಲ್ಲಿ ಒಂದೇ ಡಿಪಾರ್ಟ್ಮೆಂಟಲ್ಲಿ ಇರಲ್ಲ ಈ ಪೋಸ್ಟ್ಗಳು. ನಿಮ್ಮ ಒಂದು ಮಾರ್ಕ್ಸ್ ಮೇಲೆ ಅವರು ಡಿವೈಡ್ ಮಾಡಿ ಈ ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂಥೇಳಿ ಅದು, ಮತ್ತು ಸಿ ಐ ಎಸ್ ಎಫ್, ಹಾಗೆ ಸಿ ಆರ್ ಪಿ ಎಫ್, ಹಾಗೆ ಎಸ್ ಎಸ್ ಬಿ, ಹಾಗೆ ಇನ್ನಿತರ ಐ ಟಿ ಬಿ ಟಿ ಡಿಪಾರ್ಟ್ಮೆಂಟಲ್ಲಿ ಸುಮಾರು ಹುದ್ದೆಗಳು ಇರ್ತವೆ ಫ್ರೆಂಡ್ಸ್. ಹಾಗೆ ಎ ಆರ್ ಮತ್ತು ಎಸ್ ಎಸ್ಗಳಲ್ಲಿ ಈ ಅವಕಾಶ ಇರ್ತದೆ. ಅದು ನಿಮ್ಮ ಮಾರ್ಕ್ಸ್ ಮೇಲೆ ಯಾವ್ಯಾವ ಹುದ್ದೆಗಳಿಗೆ ನೀವು ಇಂಟ್ರೆಸ್ಟ್ ಇರ್ತಾರೋ ಆ ಪ್ರಿಯಾರಿಟಿ ವೈಸು ಚೂಸ್ ಮಾಡ್ಕೋತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಕೆಳಗಡೆ ಬಂದ್ಬಿಟ್ಟು ಯಾರ್ಯಾರು ಅರ್ಜಿ ಸಲ್ಲಿಸಬಹುದು, ಈ ಎಕ್ಸಾಮ್ ಬರೆಯೋದಕ್ಕೆ, ಈ ಅಪ್ಲಿಕೇಶನ್ ಹಾಕೋದಕ್ಕೆ ಯಾರು ಎಲಿಜಿಬಲ್ ಇರ್ತಾರೆ ಅಂತಂದರೆ 10ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳು. ಕೇವಲ 10ನೇ ತರಗತಿ ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತಾರೆ ಫ್ರೆಂಡ್ಸ್. ಹಾಗೆ ಇಲ್ಲಿ ಮೇನಾಗಿ ಮೆನ್ಷನ್ ಮಾಡಿದ್ದಾರೆ, 1/1/2026 ಒಳಗೆ ಅರ್ಹತೆ ಪಡೆಯುವವರು ಸಹ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಇದರ ಅರ್ಥ ಕೆಲವೊಂದು SSLC ಸ್ಟೂಡೆಂಟ್ಸ್ ಇನ್ನೂ ಕಂಪ್ಲೀಟ್ ಆಗಿರಲ್ಲ, ಕೆಲವೊಂದು ಬ್ಯಾಕ್ಲಾಗ್ಸ್ಗಳಿರ್ತವೆ. ಸೊ ಅದನ್ನು 1/1/2026 ಒಳಗೆ ಅರ್ಜಿನ ನೀವು ಆದರೆ ಈ ಡೇಟಿನ ಒಳಗಡೆ ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಅವರು ಸಹ ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದು ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ಹಾಗೆ ಕೆಳಗಡೆ ನೋಡಿದರೆ ವಯೋಮಿತಿ, ಈ ಅಪ್ಲಿಕೇಶನ್ ಹಾಕೋದಕ್ಕೆ ಏಜ್ ಲಿಮಿಟ್ ಎಷ್ಟಿರುತ್ತಂದರೆ 18ರಿಂದ 2023 ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. 2/1/2003ರಿಂದ 1/1/2008 ಒಳಗಡೆ ಯಾರು ಜನಿಸಿರ್ತಾರಲ್ಲ ಅವರು ಮಾತ್ರ ಈ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತಾರೆ ಫ್ರೆಂಡ್ಸ್. ಹಾಗೆ ಮಾಸಿಕ ವೇತನ, ಮಂತ್ಲಿ ಪೇಮೆಂಟ್ ಎಷ್ಟಿರುತ್ತಂತಂದರೆ ಸ್ಟಾರ್ಟಿಂಗ್ 21,700ರಿಂದ 69,100ರವರೆಗೆ ಇದು ಇರುತ್ತೆ ಫ್ರೆಂಡ್ಸ್. ಸ್ಟಾರ್ಟಿಂಗ್ 21,700ರಿಂದ 69,100ರವರೆಗೆ ಈ ಒಂದು ನೇಮಕಾತಿಯಲ್ಲಿ ವೇತನ ಇರ್ತದೆ ಫ್ರೆಂಡ್ಸ್. ಆಯ್ಕೆಯ ಪ್ರಕ್ರಿಯೆ ಹಂತಗಳು, ಯಾವ ಥರ ಆಯ್ಕೆ ಮಾಡ್ತಾರೆ ಈ ಒಂದು ಜಾಬ್ಗೆ, ಯಾವ ಥರ ಆಯ್ಕೆ ಮಾಡ್ತಾರೆ ಅಂದರೆ ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಫ್ರೆಂಡ್ಸ್. ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ಯಾರು ಕ್ವಾಲಿಫೈ ಆಗ್ತಾರೋ ಅವರು ದೈಹಿಕ ಪರೀಕ್ಷೆಗೆ ಅರ್ಹರಾಗಿರ್ತಾರೆ ಫ್ರೆಂಡ್ಸ್. ಫಿಸಿಕಲ್ ಟೆಸ್ಟ್ಗೆ ಎಲಿಜಿಬಲ್ ಇರ್ತಾರೆ. ಯಾರು ಫಿಸಿಕಲ್ ಟೆಸ್ಟಲ್ಲಿ ಎಲ್ಲ ಒಂದು ಅವರು ಕ್ರೈಟೀರಿಯಾನ ಪಾಸ್ ಮಾಡ್ತಾರಲ್ಲ ಅವರು ನೆಕ್ಸ್ಟ್ ವೈದ್ಯಕೀಯ ಪರೀಕ್ಷೆಗೆ ಅರ್ಹರಾಗಿರ್ತಾರೆ ಫ್ರೆಂಡ್ಸ್. ಕೊನೆಗೆ ವೈದ್ಯಕೀಯ ಪರೀಕ್ಷೆ ಆದಮೇಲೆ ಫೈನಲ್ ಮೆರಿಟ್ ಲಿಸ್ಟು ಬರ್ತದೆ ಫ್ರೆಂಡ್ಸ್. ಆ ಫೈನಲ್ ಮೆರಿಟ್ ಲಿಸ್ಟಲ್ಲಿ ಯಾರು ಸೆಲೆಕ್ಷನ್ ಆಗ್ತಾರಲ್ಲ ಅವರು ಈ ಜಾಬ್ನ ಪಡ್ಕೊಳ್ಳೋ ಅವಕಾಶ ಇರುತ್ತದೆ ಫ್ರೆಂಡ್ಸ್. ಹಾಗೆ ಈ ಒಂದು ಪರೀಕ್ಷೆ ಕನ್ನಡದಲ್ಲೂ ಸಹ ಬರೆಯೋ ಅವಕಾಶ ಇರುತ್ತದೆ ಫ್ರೆಂಡ್ಸ್. ಕನ್ನಡದಲ್ಲೂ ಸಹ ಬರಿಬೋದು, ಇಂಗ್ಲೀಷಲ್ಲೂ ಬರಿಬೋದು, ಹಿಂದಿಯಲ್ಲೂ ಬರಿಬೋದು. ಟೋಟಲ್ ಆಗಿ ಇದು
ಕರ್ನಾಟಕದ 8 ಕೇಂದ್ರಗಳಲ್ಲಿ ಮೇನ್ ಸಿಟಿ ಇರ್ತಾವಲ್ಲ, ಈಗ ಬೆಂಗಳೂರು, ಮೈಸೂರು, ಧಾರವಾಡ ಈ ಥರ ಮೇನ್ ಸಿಟಿಗಳಲ್ಲಿ ಎಕ್ಸಾಮ್ ಸೆಂಟರ್ ಕೊಡ್ತಾರೆ. ಸೊ ಅಲ್ಲಿ ನೀವು ಹೋಗಿ ಈ ಎಕ್ಸಾಮ್ನ ಬರಿಬೋದು ಫ್ರೆಂಡ್ಸ್. ಹಾಗೆ ಇಲ್ಲಿ ಅರ್ಜಿ ಸಲ್ಲಿಸಲು, ಈ ಒಂದು ಅಪ್ಲಿಕೇಶನ್ನ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಾಗಿರುತ್ತಂದರೆ 31/12/2025 ಕೊನೆಯ ದಿನಾಂಕವಾಗಿರುತ್ತದೆ ಫ್ರೆಂಡ್ಸ್. 31/12/2025 ಕೊನೆಯ ದಿನಾಂಕವಾಗಿರುತ್ತದೆ. ಹಾಗೆ ಅರ್ಜಿ ಶುಲ್ಕ ನೋಡೋದಾದರೆ ₹100, ಕೇವಲ ₹100 ಪರ್ ಪರ್ಸನ್ಗೆ ಅರ್ಜಿ ಶುಲ್ಕವಾಗಿರುತ್ತದೆ. ಮತ್ತು SC, 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 ST ಹಾಗೂ ಮಾಜಿ ಸೈನಿಕ ವಿದ್ಯಾರ್ಥಿಗಳಿಗೆ ಮಾಜಿ ಸೈನಿಕ ವಿದ್ಯಾರ್ಥಿಗಳಿಗೆ ಈ ಶುಲ್ಕ ವಿನಾಯಿತಿ ನೀಡಿರ್ತಾರೆ. ಅವರು ಫ್ರೀ ಶುಲ್ಕ ಇಲ್ಲದೇ ಅಪ್ಲಿಕೇಶನ್ನ ಹಾಕ್ಬೋದು. ಹಾಗೆ ಇದರ ಒಂದು ಮಾಹಿತಿ ಬಗ್ಗೆ, ಹೆಚ್ಚಿನ ಮಾಹಿತಿಗಾಗಿ ನೀವು ಅಪ್ಲಿಕೇಶನ್ ಹಾಕೋದಾಗಲಿ, ಈ ಒಂದು ಅಪ್ಲಿಕೇಶನ್ಗೆ ನೀವು ಹೆಚ್ಚಿನ ಮಾಹಿತಿ ಆಗಲಿ, ಮತ್ತು ಇನ್ನೂ ನೀವು ಫಿಸಿಕಲ್ ಟೆಸ್ಟ್ ಯಾವ ಥರ ಇರುತ್ತೆ, ಮತ್ತು ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, MCQ ಇರುತ್ತಾ ಇಲ್ಲ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ಎಲ್ಲನೂ ನೀವು ಕ್ಲೀನಾಗಿ ನೋಡ್ಕೋಬೇಕಂದ್ರೆ ಈ ವೆಬ್ಸೈಟಲ್ಲಿ ಕ್ಲೀನಾಗಿ ಗೊತ್ತಾಗಬೇಕಂದ್ರೆ ನೀವು ಈ ವೆಬ್ಸೈಟಲ್ಲಿ, ಅಧಿಕೃತ ವೆಬ್ಸೈಟಲ್ಲಿ ಹೋಗಿ ಅಲ್ಲಿ ನೀವು ಡೀಟೇಲ್ ಆಗಿ ಈ ಒಂದು ಜಾಬ್ ಬಗ್ಗೆ ತಿಳ್ಕೊಬೋದು ಅಂಥೇಳಿ ಇವತ್ತಿನ ವಿಡಿಯೋನ ಎಂಡ್ ಮಾಡೋಣ ಫ್ರೆಂಡ್ಸ್.